ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಧ್ಯಾ ಗೌಡ ವ್ಲಾಗ್ಸ್. ಸೊ ಇದು ಬಂದು ರಾಮನವಮಿಯ ದಿನದ ವ್ಲಾಗ್ ಆಗಿರುತ್ತೆ. ಸೊ ರಾಮನವಮಿ ದಿನ ನಾನು ಬೆಂಗಳೂರಿಂದ ಭದ್ರಾವತಿಗೆ ಬಂದಿದ್ದೆ ನಮ್ಮ ಅಪ್ಪ ಅಮ್ಮ ಮನೆಗೆ. ಸೊ ಅವತ್ತಿನ ದಿನ ಶ್ರೀರಾಮನವಮಿ ಇತ್ತು. ನಾವು ಬಂದಿದ್ದೀನೇ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೊ ಎಲ್ಲ ರೆಡಿ ಮಾಡಿಕೊಂಡು ಹೊರಡ್ತಾ ಇದ್ದೀನಿ. ಅಮ್ಮನೂ ಕೂಡ ಮನೇಲಿ ಪೂಜೆ ಮಾಡಿ ಮನೇಲಿ ಪಾನಕ ಮತ್ತು ಕೋಸಂಬರಿ ಮಜ್ಜಿಗೆ ಎಲ್ಲ ಮಾಡಿದರು. ಸೊ ಅದನ್ನು ಕೂಡ ತಿಂದ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ಈ ದಿನದ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ನಮ್ಮೂರಲ್ಲಿ ರಾಮದೇವರ ದೇವಸ್ಥಾನ ಇರೋದ್ರಿಂದ ತುಂಬ ಜೋರಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಮಧ್ಯಾಹ್ನ ನೈಟು ಯಾರೂ ಅಡುಗೆನೇ ಮಾಡೋದಿಲ್ಲ, ಯಾಕಂದರೆ 2 ಟೈಮು ಊಟವೇ. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜೆ ಮಾಡ್ತಾರೆ. ಸೊ ಗೈಸ್ ನೀವು ಜ್ಯೂಸ್ ಅಲ್ಲ ಅದು ಪಾನಕ, ಬಣ್ಣೆ ಮೂಗಲ್ಲಿ ತೆಗ್ದೇ ಇಲ್ಲ. ನೋಡಿ ಗೈಸ್, ನಾನು ಓದಿ ಸ್ಕೂಲು ಹೆಂಗೈತೆ. ನೋಡಿ ಗೈಸ್, ನಾನು ಓದಿ ಸ್ಕೂಲು ಗೈಸ್. ಸೊ ಗೈಸ್ ಈ ಸ್ಕೂಲು ಬಂದು ಸೊ ಅದನ್ನು ಹಾಗೆ ಒಂದು ಕ್ಲಿಪ್ ತಗೊಂಡೆ. ಸೊ ಸಂಜೆ ಈವ್ನಿಂಗು ಮಕ್ಕಳನ್ನ ಟೆರೆಸ್ ಮೇಲೆ ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ಹೊತ್ತು ಆಟಾಡ್ಸೋಣ ಆಟಾಡಿಸ್ತಾ ಇದ್ದೆ. ಅಲ್ಲಿಂದ ಬಂದು ನಮ್ಮ ಚಿನಿಮಾ ಒಂದು ಬುಕ್ ತೊಗೊಂಡು ಬರೀತೀನಿ ಅಂದ್ಬಿಟ್ಟು ಏನೇನೋ ಗಿಚ್ಕೊಂಡ್ಬಿಟ್ಟಿದ್ದೆ. ನಾನು ಕುತ್ಕೊಂಡು ತೊಡೆ ಮೇಲಿಟ್ಟೆ, ಅಲ್ಲ ಬೇಡ ಅಂತ ಇತ್ತು. ನೋಡಿ ಟಗ್ಲ ಮಾಡಿದ್ದು. ಹಾಕಿಸ್ಕೊಂಡು ವೇಸ್ಟ್ ಮಾಡಬೇಕು. ದಯಮಾಡಿ ಅನ್ನ ಒಂದು ತುತ್ತು ಅನ್ನಕ್ಕಾಗಿ ಎಷ್ಟು ಹೊಡೆದಾಡ್ತೀವಿ ನಾವೆಲ್ಲ ಬಂಧುಗಳೇ, ದಯಮಾಡಿ ರಾಮನವಮಿ ಹಬ್ಬ ಬಹುತೇಕ ಜನ ಬರ್ತಾ ಇರ್ತಾರೆ. ಬೇರೆಯವರಿಗೆ ಶಾರ್ಟೇಜ್ ಕೂಡ ಆಗ್ತದೆ. ಹಾಗಾಗಿ ಬೇರೆಯವರಿಗೆ ಅದು ಮಾದರಿಯಾಗಿ ನಿಮಗೆ ಎಷ್ಟು ಹೊಟ್ಟೆಗೆ ಬೇಕೋ ಹೊಟ್ಟೆ ತುಂಬ ಊಟ ಮಾಡಿ, ಬಟ್ ಆದರೆ ವೇಸ್ಟ್ ಮಾಡಬೇಕು. ಪ್ರಸಾದ ಬಹಳ ಅದ್ಭುತವಾದದ್ದು. ಹಾಗಾಗಿ ನಾವು ಅದನ್ನ ಅನುಗಳನ್ನು ನೈಟು ದೇವಸ್ಥಾನದಲ್ಲಿ ತುಂಬ ರಶ್ ಆಗಿತ್ತು ಅಂತಲೇ ಹೇಳ್ಬೋದು. ತುಂಬ ಜನ ಬಂದಿದ್ದರು. ಸೊ ಆರ್ಕೆಸ್ಟ್ರಾ ಕೂಡ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ತಗೊಂಡೆ, ಯಾಕಂದರೆ ಪಾಪುನೂ ಇಟ್ಕೊಂಡಿದ್ದೆ. ಹಾಗಾಗಿ ನೆಕ್ಸ್ಟ್ ಡೇ ಬೆಳಗ್ಗೆನೇ ನಮ್ಮಮ್ಮ ಹಿರಳಿಕಾಯಿ ಗಿಡ ಇತ್ತು, ಅದರಿಂದ ಹಿರಳಿಕಾಯಿನ ಉಪ್ಪಿನಕಾಯಿ ಹಾಕೋಣ ಅಂದ್ಬಿಟ್ಟು ಕೀಳ್ತಾಯಿದ್ರು. ಒಂದು 2-3 ಸಿಕ್ಕಿತ್ತು ಅಷ್ಟೇ.
ವಿಶ್ವ ವಿಶ್ವ ಒಂದು ಪಪಾಯ ಹಣ್ಣು ಹಣ್ಣಾಗಿದೆ ಗೈಸ್, ಕಿತ್ಕೋಬೇಕು. ಪಪಾಯ ಹಣ್ಣು ವಿಳ್ಳೆದೆಲ್ಲನೂ ಇಲ್ಲೇ ಹಾಕಿದ್ದಾರೆ, ಅಡಿಕೆ ಗಿಡಕ್ಕೆ ಹಬ್ಬಿಸಿದ್ದಾರೆ. ನಾವಪ್ಪ ಸೌದೆ ಜೋಡಿಸ್ತಾ ಇದೆ. ಬೆಂಡೆಕಾಯಿ, ಬದನೆಕಾಯಿ, ಬೆಂಡೆಕಾಯಿ, ಹೀರೆಕಾಯಿ ಬೆಳ್ಳಿನ ಒಪ್ಸವ್ರೆ. ಇದು ಬೆಂಡೆಕಾಯಿ ನಿಂಚಮ್ಮ, ಇಲ್ಲಿ ಬೆಂಡೆಕಾಯಿ ಬಿಡು ಚಿನಿಮ್ಮ. ಎಳಿಬಾರ್ದು. ಇಲ್ಲಿ ಕೀರೆ ಸೊಪ್ಪು, ಎಳಿಬಾರ್ದು. ಮನೆ ಹತ್ರನೇ ಒಂದು ಸ್ವಲ್ಪ ತರಕಾರಿ ಮತ್ತು ಸೊಪ್ಪನ್ನು ಹಾಕ್ಕೊಂಡಿದ್ದಾರೆ. ಬೆಂಡೆಕಾಯಿ ಮತ್ತು ಹೀರೆಕಾಯಿ ಬಳ್ಳಿ ಕೂಡ ಬಂದಿದೆ, ಹೀರೆಕಾಯಿನ ಬಿಟ್ಟಿಲ್ಲ. ಸೊಪ್ಪು ಬಂದು ಕೆರೆ ಸೊಪ್ಪು ಹಾಕಿದ್ರು, ಮೆಣಸಿನ್ಕಾಯಿ ಗಿಡ ಇದೆ. ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋದಲ್ಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.